ಈಶ್ವರಿ ಪ್ರೊಡಕ್ಷನ್ನಲ್ಲಿ ಹಣ, ಊಟ ಹಾಗೂ ಅವಕಾಶಗಳು ಜಲಪಾತದ ರೀತಿ ಹರಿತಾ ಇರುತ್ತೆ ಅಂತ. ಅಂಬರೀಷ್ ಅವರು ರಜನಿಕಾಂತ್ ಅವರು ಬೆಂಗಳೂರು ಇದ್ದಷ್ಟು ಪ್ರತಿದಿನ ಬಂದು ಏಕಾಂಗಿ ಸೆಟ್ಟಲ್ಲಿ ಊಟ ಮಾಡಿಕೊಂಡು ಶಟ್ಲ್ ಕಾಕ್ ಆಡ್ತಾರೆ, ಶಟ್ಲ್ ಕಾಕ್ ಆಡ್ತಾರೆ. ನಂಬ್ತೀರಾ? ಸತ್ಯ. 120 ಡೇಸ್ ಸಿನಿಮಾ ಮುಗಿಬೇಕಾದಾಗ ಅವ್ನು ಚೆನ್ನೈಲಿ ಒಂದು ಫ್ಲ್ಯಾಟಿಗೆ ಅಡ್ವಾನ್ಸ್ ಕೊಡ್ತಾನೆ. ಆ ಫ್ಲ್ಯಾಟ್ ಹೆಸರು ಏನು ಗೊತ್ತಾ? ಏಕಾಂಗಿ ನಿವಾಸ. ಎಲ್ಲ ಶ್ರೀಗಂಧ ಟಿವಿ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ಹೇಗಿದ್ರಿ ಎಲ್ಲರೂ? ನೋಡಿ, ಒಂದು ಸಕ್ಸಸ್ಫುಲ್ ಸಿನಿಮಾದ ಹಿಂದೆ ಸಕ್ಸಸ್ಫುಲ್ ಕೆಲಸ ಇರುತ್ತೆ, ಶ್ರಮ ಇರುತ್ತೆ ಅನ್ನೋ ಸತ್ಯ ಅಲ್ವಾ? ಅದೇ ರೀತಿ ಒಂದು ಸಕ್ಸಸ್ ಆಗದಿರುವಂಥ ಒಂದು ಸಿನಿಮಾದ ಹಿಂದೆ ಕೂಡ ಒಂದು ಶ್ರಮ, ಒಂದು ಪಾಠ ಇದ್ದೇ ಇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ? ಒಂದು 2002ನೇ ಇಸ್ವಿಗೆ ಹೋಗ್ಬರೋಣ, 22-23 ವರ್ಷ ಹಿಂದೆ ಹೋಗ್ಬರೋಣ. ಸಿನಿಮಾಕ್ಕೋಸ್ಕರ ಏನು ಬೇಕಾದರೂ ಕಟ್ಟಿ, ಅದನ್ನ ಎಷ್ಟು ಖರ್ಚು ಮಾಡಿ ಆದರೂ ಕಟ್ಟಿ ಅದನ್ನ ಹಾಗೆ ಹೊಡೆದಾಕುವಂಥ ತಾಕತ್ತಿರುವಂಥ ಏಕೈಕ ನಟ, ನಿರ್ದೇಶಕ ಹಾಗೂ ತಂತ್ರಜ್ಞ ಯಾರು? ನಮ್ಮ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರು. ಅವ್ರಿಗೆ ಅವರೇ ಸಾಟಿ. ಅವರ ಒಂದು ಕನಸಿನ ಕೂಸು ಏಕಾಂಗಿ. ಲೀವ್ ಮೀ ಅಲೋನ್, ಬಿ ಅಲೋನ್ ಟು ಬಿ ಹ್ಯಾಪಿ ಟು ಬಿ ಅಲೋನ್. ಯಾಕಪ್ಪ ಏಕಾಂಗಿ ಫಿಲಮ್ ಬಗ್ಗೆ ಮಾತಾಡ್ತಾ ಅನ್ಕೊಂಬಿಡಿ. ಏಕಾಂಗಿ ಸಿನಿಮಾದಲ್ಲಿ ಆದಂಥ ಕೆಲವು ಪ್ರಥಮಗಳು, ಕೆಲವು ಪ್ರಯೋಗಗಳು ನಿಮ್ಮ ಮುಂದೆ ಹೇಳಲೇಬೇಕು. ಅದಕ್ಕೋಸ್ಕರ ಬಂದಿದ್ದೀನಿ. 2002 ರವಿ ಸರ್ಗೆ ಒಂದು ಕನಸು ಕಾಣುತ್ತೆ, ಏಕಾಂಗಿಯನ್ನು ಸಿನಿಮಾ ಮಾಡಬೇಕು ಅಂತ. ಅದು ಅವ್ರ ಜಾನರ ಸಿನಿಮಾ ಅಲ್ಲ. ಆಗ ಏನು ಮಾಡ್ತಾರೆ? ಫಸ್ಟ್ ಫೋನ್ ಹೋಗೋದು ಅಶೋಕ್ ಕುಮಾರ್ ಅವರಿಗೆ. ಅಶೋಕ್ ಕುಮಾರ್ ಯಾರು? ಆರ್ಟ್ ಡೈರೆಕ್ಟರ್, ಮಲಯಾಳಂ ಫಿಲಮ್ ಇಂಡಸ್ಟ್ರಿ, ಫೇಮಸ್ ಆರ್ಟ್ ಡೈರೆಕ್ಟರ್ ಅವರು. ಅವ್ರಿಗೆ ಹೋಗುತ್ತೆ, ಅವ್ರು ನೇರವಾಗಿ ಬರ್ತಾರೆ. ಎಲ್ಲಿಗೆ ಬರ್ತಾರೆ? ಕಂಠೀರವ ಸ್ಟುಡಿಯೋಗೆ ಬರ್ತಾರೆ. ಅಲ್ಲಿ ಹಾಕ್ತಾರೆ ಸ್ಕೆಚ್ಚು, ಅದ್ಭುತವಾಗಿ ನಿರ್ಮಾಣವಾಗುತ್ತೆ ಸೆಟ್ಟು. ಆ ನಂತರ ಶೂಟಿಂಗ್ ಶುರುವಾಗುತ್ತೆ. ರವಿ ಸರ್ ತಮ್ಮದೇ ತಂಡ ಕಟ್ಕೊಂಡು ಶೂಟಿಂಗ್ ಮಾಡ್ತಾರೆ. ಚಿತ್ರಕ್ಕೆ ಕತೆ, ನಿರ್ದೇಶನ, ಚಿತ್ರಕಥೆ, ಸಾಹಿತ್ಯ, ಸಂಗೀತ ಪ್ರತಿಯೊಂದು ವಿ ರವಿಚಂದ್ರನ್. ಮ್ಯೂಸಿಕ್ಗೆ ಹೆಲ್ಪ್ ಮಾಡೋದು ಯಾರು? LN ಶಾಸ್ತ್ರಿ, ಸುಮಾ ಶಾಸ್ತ್ರಿ ಹಾಗೂ ವಿ ಹರಿಕೃಷ್ಣ ಅವರ ಒಂದು ಅರೇಂಜ್ಮೆಂಟ್ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ನಮಗೆ ಅಲ್ಲಾದಂಥ ಪ್ರಯೋಗಗಳು ಹಾಗೂ ಪ್ರಥಮಗಳು. ಮೊದಲ ಜಿಮ್ಮಿ ಜಿಪ್ ಕ್ಯಾಮರಾ ಯೂಸ್ ಮಾಡಿದಂಥ ಸಿನಿಮಾ ಏಕಾಂಗಿ. ಜಿಮ್ಮಿ ಜಿಪ್ ತಂದಿದ್ದು ಎಲ್ಲಿಂದ? ಚೆನ್ನೈಯಿಂದ. ಆಗ ಜಿಮ್ಮಿ ಜಿಪ್ ಕ್ಯಾಮರಾ ಇನ್ನೂ ಕನ್ನಡ ಇಂಡಸ್ಟ್ರಿಗೆ ಬಂದಿರಲಿಲ್ಲ. ಫಸ್ಟ್ ತರಿಸಿದ್ದ ರವಿ ಸರ್. ಸುಮಾರು ಪ್ರಥಮಗಳಿಗೆ ಅವರು ಹರಿಕಾರರು. ಹಾಗೆ ಜಿಮ್ಮಿ ಜಿಪ್ ಕ್ಯಾಮ್ರಾದೊಂದಿಗೆ ಬಂದವನು ಒಬ್ಬ ಚೆನ್ನೈನ ಟೆಕ್ನಿಷಿಯನ್. ಅವನಿಗೆ ದಿನಕ್ಕೆ ಒಂದು 25,000-30,000 ಸಾವಿರ ಬಾಡಿಗೆ. 120 ಡೇಸ್ ಸಿನಿಮಾ ಮುಗಿಬೇಕಾದಾಗ ಅವ್ನು ಚೆನ್ನೈಲಿ ಒಂದು ಫ್ಲ್ಯಾಟಿಗೆ ಅಡ್ವಾನ್ಸ್ ಕೊಡ್ತಾನೆ. ಆ ಫ್ಲ್ಯಾಟ್ ಹೆಸರು ಏನು ಗೊತ್ತಾ? ಏಕಾಂಗಿ ನಿವಾಸ. ಸತ್ಯ, ಅಪ್ಪಟ ಸತ್ಯ. ರವಿ ಸರ್ ಕೇಳ್ತಾರೆ ಅವ್ರು ಕಂಡಾಗ ಅವನ್ನ, ಏನಪ್ಪ ಫ್ಲ್ಯಾಟಿಗೆ ಅಡ್ವಾನ್ಸ್ ಕೊಟ್ಟಿಯಾ, ಗೃಹ ಪ್ರವೇಶ ಆಯ್ತಾ ಅಂತಾರೆ. ಅದು ರವಿ ಸರ್ ಅಂದರೆ. ಒಂದು ಸಿನಿಮಾ ಫ್ಲಾಪ್ ಆದಾಗ ಪ್ರೊಡ್ಯೂಸರ್ಗೆ ಲಾಸ್ ಆಗುತ್ತೆ, ಆದರೆ ಸಿನಿಮಾಲ್ಲಿ ಕೆಲಸ ಮಾಡಿದ ಸಿಬ್ಬಂದಿಗಳಿಗೆ ಲಾಭ ಇರುತ್ತೆ. ಇದನ್ನ ನಾವು ಯೋಚನೆ ಮಾಡಬೇಕು. ಅದಕ್ಕೆ ಪ್ರೊಡ್ಯೂಸರ್ ಅನ್ನದಾತ ಅಂತ ಹೇಳೋದು. ಈಶ್ವರಿ ಕುಟುಂಬ ಕೂಡ ಹಾಗೆ. ಅದಕ್ಕೆ ರವಿ ಸರ್ದು ಒಡನಾಡಿಯಾದಂಥ ಹಂಸಲೇಖ ಅವರು ಒಂದು ಮಾತು ಹೇಳ್ತಾರೆ. ಈಶ್ವರಿ ಪ್ರೊಡಕ್ಷನ್ನಲ್ಲಿ ಹಣ, ಊಟ ಹಾಗೂ ಅವಕಾಶಗಳು ಜಲಪಾತದ ರೀತಿ ಹರಿತಾ ಇರುತ್ತೆ ಅಂತ. ಅದು ನಿಜ ಕೂಡ. ಎಷ್ಟೋ ಜನಗಳು ಈಶ್ವರಿ ಪ್ರೊಡಕ್ಷನ್ನಿಂದ ಬೆಳಕಿಗೆ ಬಂದಿದ್ದಾರೆ, ಕಲಾವಿದರಾಗಿದ್ದಾರೆ, ಡೈರೆಕ್ಟರ್ಗಳಾಗಿದ್ದಾರೆ. ನಿಮಗೆಲ್ಲ ಗೊತ್ತಿರುತ್ತೆ. ಈಗ ಏಕಾಂಗಿ ಬಗ್ಗೆ ಮಾತಾಡಬೇಕು ಅಂದರೆ, ಮೊದಲ ಜಿಮ್ಮಿ ಜಿಪ್ ಕ್ಯಾಮರಾ ಬಗ್ಗೆ ಹೇಳದ್ನಲ್ಲ, ಈಗ ಏಕಾಂಗಿಯಲ್ಲಿ ಹಾಡಿದಂಥ ಗಾಯಕರು ಯೇಸುದಾಸ್ ಅವ್ರನ್ನ ಬಿಟ್ಟು ದಕ್ಷಿಣ ಭಾರತದ ಬಹುತೇಕ ಎಲ್ಲ ಗಾಯಕರು, ಆಗ ಪಿಕ್ಕಲ್ಲಿದ್ದವರೆಲ್ಲ ಆಡಿದ್ದಾರೆ. SPB, ಮಧುಬಾಲಕೃಷ್ಣ ಅವರು, ಹರಿಹರನ್ ಅವರು, ಸುರೇಶ್ ಪೀಟರ್ ಅವರು, ರಾಜಕೃಷ್ಣನ್ ಅವರು, LN ಶಾಸ್ತ್ರಿ ಅವರು, ಹೇಮಂತ್ ಅವರು, ಸೋನು ನಿಗಮ್ ಅವರು, ಶಂಕರ್ ಮಹಾದೇವನ್ ಅವರು ಎಲ್ಲರೂ ಆಡಿದ್ದಾರೆ. ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಕೊಡ್ತಾರೆ, ಈ ಮೀನುಗಳಿಗೆ ತುಂಬ ಧನ್ಯವಾದಗಳು ಅಂತ. ಯಾಕೆಂದರೆ ಆ ಮೀನುಗಳನ್ನ ಕ್ರಿಯೇಟ್ ಮಾಡೋಂಥ ಅಕ್ವೇರಿಯಂ ಇದೆಯಲ್ಲ, ಅದನ್ನ ಗಣೇಶ್ ಭವನ, ಹನುಮಂತನಗರದಿಂದ ಮುಂದೆ ಸ್ಟಾಪು ಗಣೇಶ್ ಭವನ್ ಇದೆ, ಅಲ್ಲಿಂದ ಒಂದು ದೊಡ್ಡ ಅಕ್ವೇರಿಯಂ ಶಾಪ್ ಇದೆ. ಅದರಿಂದ ವಾರಕ್ಕೊಂದು ಅಕ್ವೇರಿಯಂ ಹೋಗೋದು. ಅಷ್ಟು ದೊಡ್ಡ ಅಕ್ವೇರಿಯಂ ಬಳಸಿದ್ದಾರೆ ರವಿ ಸರ್. ಅದರಲ್ಲಿ ರವಿ ಸರ್ ಅವರು ಜಾಣ್ಮೆ ಯೂಸ್ ಮಾಡೋದಕ್ಕಿಂತ ತಾಳ್ಮೆ ಯೂಸ್ ಮಾಡಿದ್ದಾರೆ. ಯಾಕೆಂದರೆ ಒಂದು ಮೀನನ್ನು ಕೈಯಾಗಿ ಹಿಡಿತಾರೆ ಆ ಒಂದು ಸಿನಿಮಾದಲ್ಲಿ. ತುಂಬ ಟೆಕ್ ತಗೊಂಡಿದ್ದಾರೆ. ಅದು ನಮ್ಗೆ ಗೊತ್ತಿದೆ. ಅದು ಯಾಕೆಂದರೆ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ. ಅದು ಬರೋವರೆಗೂ ಬಿಡಲ್ಲ. ಒಂದು ಶಾರ್ಟ್ ಕ್ಲಾರಿಟಿ ಅವ್ರು ಅನ್ಕೊಳ್ಳೋ ಥರ ಬರೋವರೆಗೂ ಬಿಡಲ್ಲ ಅವರು. ಇದೆಲ್ಲ ಅವರ ಒಟ್ಟಿಗೆ ವರ್ಕ್ ಮಾಡಿದಂಥ ಟೆಕ್ನಿಷಿಯನ್ಗಳು ಹೇಳಿದ್ದಾರೆ. ಅದಕ್ಕೆ ರವಿ ಸಾರೇ ಸಾಟಿ ಅಂತ ಹೇಳಿದೆ. ರವಿ ಸರ್, ನೀವು ಯಾವಾಗಲೂ ನಮ್ಮ ಚಿತ್ರರಂಗದ ಒಂದು ದೊಡ್ಡ ಪಿಲ್ಲರ್ ಸರ್. ಇದು ರವಿ ಸರ್ ಅವರ ಒಂದು ಹೆಗ್ಗಳಿಕೆ. ಬಹುಶಃ ಎಲ್ಲರೂ ಆಡಿಸ್ಬಿಟ್ಟಿದ್ದಾರೆ. ಯೇಸುದಾಸ್ ಇಲ್ಲ ಅನ್ನೋ ಕಾರಣಕ್ಕೆ, ಆಗ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅವರು ಮಧುಬಾಲಕೃಷ್ಣ ಹತ್ರ ಆಡಿಸಿದ್ದಾರೆ. ಇದು ರವಿಚಂದ್ರನ್ ಅವರ ದಾಣ್ಮೆ. ಆಮೇಲೆ ರಜನಿಕಾಂತ್ ಅವರು ಬೆಂಗಳೂರಿಗೆ ಶೂಟಿಂಗ್ ಬಂದಾಗ ಏಕಾಂಗಿ ಸೆಟ್ಗೆ ಹೋಗ್ತಾರೆ. ಏನಪ್ಪ ಇದು ಸೆಟ್ಟಾ ಇಲ್ಲ ಪ್ಲೇಗ್ರೌಂಡ್ ಅಂತ ಕೇಳ್ತಾರೆ. ಅಂಬರೀಷ್ ಅವರು ರಜನಿಕಾಂತ್ ಅವರು ಬೆಂಗಳೂರು ಇದ್ದಷ್ಟು ಪ್ರತಿದಿನ ಬಂದು ಏಕಾಂಗಿ ಸೆಟ್ಟಲ್ಲಿ ಊಟ ಮಾಡಿಕೊಂಡು ಶಟ್ಲ್ ಕಾಕ್ ಆಡ್ತಾರೆ. ನಂಬ್ತೀರಾ? ಸತ್ಯ. ಏಕಾಂಗಿ ಸಿನಿಮಾ ಮಾಡಬೇಕಾದಾಗ ಕಂಠೀರವ ಸ್ಟುಡಿಯೋ ಸುತ್ತಮುತ್ತ ನಾಯಿಗಳು, ಬೀದಿ ನಾಯಿಗಳಿತ್ತಲ್ಲ, ಎಲ್ಲ ಕಡ್ಡಿಯಾಗಿ ಸಣಕಲಾಗಿತ್ತಂತೆ. ಏಕಾಂಗಿ ಸಿನಿಮಾ 100-120 ದಿನ ಶೂಟಿಂಗ್ ಆದಮೇಲೆ ಎಲ್ಲ ದಷ್ಟಪುಷ್ಟವಾಗಿದ್ದುವಂತೆ. ಯಾಕೆಂದರೆ ಬೆಳಿಗ್ಗೆಯಿಂದ 3 ಹೊತ್ತು ಬಿರಿಯಾನಿ ಊಟ, ಮಿಕ್ಕಿದ ಊಟ ಎಲ್ಲ ಅಲ್ಲಿ ಬೀದಿ ನಾಯಿಗಳಿಗಾಯಿತು. ಈಶ್ವರಿ ಪ್ರೊಡಕ್ಷನ್ಸ್ ಅಂದರೆ ಹಾಗೆ, ಊಟಕ್ಕೇನು ಬರ ಇಲ್ಲ. ಇದೇ ರೀತಿ ಏಕಾಂಗಿ ಸಿನಿಮಾ ಶೂಟಿಂಗ್ ಆಗಿ ಅದ್ಭುತವಾಗಿ ರವಿ ಸರ್ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದ ಮೇಲೂ ಕೂಡ ಮಿಶ್ರ ಪ್ರತಿಕ್ರಿಯೆ ಬರುತ್ತೆ. ಯಾಕೋ ಜನಗಳಿಗೆ ಅದು ಇಷ್ಟ ಆಗಲ್ಲ. ಆಗ ರವಿ ಸರ್ ಏನು ಮಾಡ್ತಾರೆ? ರೀಶೂಟ್. ಪುನಃ ರಮ್ಯಕೃಷ್ಣ, ಪ್ರಕಾಶ್ ರಾಜ್ ಅವ್ರನ್ನ ಹೈದರಾಬಾದಿಂದ ಕರೆಸ್ತಾರೆ. ಅಲ್ಲಿ ಬ್ಯುಸಿ ಇರ್ತಾರೆ ಅವರಿಬ್ಬರು.
ರವಿ ಸರ್ಗೋಸ್ಕರ ಸಪೋರ್ಟ್ ಮಾಡೋಕ್ಕೋಸ್ಕರ ಬರ್ತಾರೆ, ಶೂಟ್ ಮಾಡ್ಕೊಟ್ಟು ಹೋಗ್ತಾರೆ. ಮತ್ತೇನಾಗುತ್ತೆ, ಎಡಿಟಿಂಗ್. ಈ ಬರೋಬ್ಬರಿ 20 ದೃಶ್ಯಗಳನ್ನ ರೀಶೂಟ್ ಮಾಡಿದ್ದಾರೆ. ಇದು ರೆಕಾರ್ಡ್, ಇದು ಇಂಡಿಯನ್ ಫಿಲ್ಮ್ ಸ್ಕ್ರೀನ್ ರೆಕಾರ್ಡ್. ಇದು 20 ಸೀನ್ಗಳನ್ನ ರೀಶೂಟ್ ಮಾಡಿದ್ದಾರೆ. ಮತ್ತೆ ಪುನಃ ಅದನ್ನ ರಿಲೀಸ್ ಮಾಡ್ತಾರೆ, ಮತ್ತೆ ಮಿಶ್ರ ಪ್ರತಿಕ್ರಿಯೆ. ಆಗಿನ ಜನಕ್ಕೆ ಆ ಕಂಟೆಂಟ್ ಸ್ವಲ್ಪ ಅಷ್ಟೊಂದು ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕೆಂದರೆ ಸ್ಲೋ ಮೂವಿಂಗ್ ಮೂವಿ ಅದು, ಫಿಲಾಸಫಿ ಮೂವಿ ಅದು. ಆಮೇಲೆ ಕೆಲವು ಶಾರ್ಟ್ಗಳ ಬಗ್ಗೆ ಹೇಳಬೇಕಾಗುತ್ತೆ. ಇಲ್ಲಿ ರವಿಚಂದ್ರನ್ ಅವರು ರಮ್ಯಕೃಷ್ಣ ಅವ್ರಿಗೋಸ್ಕರ ಕಾಯ್ತಾ ಇರಬೇಕಾದಾಗ ಒಂದು ಬಾಸ್ಕೆಟ್ಬಾಲ್ ನೆಟ್ ಒಳಗಿಂದ ಒಂದು ರೊಟೇಟ್ ಸೀನ್ ತೆಗೆದಿದ್ದಾರೆ. ಯೂಟ್ಯೂಬಲ್ಲಿ ನೋಡಿ ಸಿಗುತ್ತೆ ನಿಮಗೆ. ಅದ್ಭುತ ಮೇಕಿಂಗು. ಕೆಲವು ಇಂಗ್ಲೀಷ್ ಡೈರೆಕ್ಟರ್ಗಳಾದ ಶಾರ್ಟ್ನ ಯೂಸ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅದು ರವಿ ಸರ್ ಕೂಡ ಒಬ್ಬರು. ಹ್ಯಾಟ್ಸ್ ಆಫ್ ಟು ರವಿಚಂದ್ರನ್ ಸರ್. ಬಾಸ್ಕೆಟ್ಬಾಲ್ ನೆಟ್ ಒಳಗಿಂದ ಸ್ಮೋಕ್ ಮಾಡ್ತಾ ಇರ್ತಾರೆ, ಅದರೊಳಗಿಂದ ರೊಟೇಟ್ ಶಾಟ್ ತೆಗಿತಾರೆ. ಅದು ಸೀತಾರಾಮ್ ಅವರಿಗೆ ಮಾತ್ರ ಸಾಧ್ಯ, ಯಾಕೆಂದರೆ ರವಿ ಸರ್ ಅವರ ಕಣ್ಣು ಸೀತಾರಾಮ್ ಅವರು. ಜಿಮ್ಮಿ ಜಿಪ್ ಕ್ಯಾಮರಾ ಕೂಡ ಯೂಸ್ ಮಾಡೋಕ್ಕೆ ಸೀತಾರಾಮ್ ಅವರಿಗೆ ಚೆನ್ನೈಯವನ ಟೆಕ್ನಿಷಿಯನ್ ಬಂದು ಐಡಿಯಾ ಕೊಟ್ಟು ಅದರದ್ದು ಪ್ರೋಗ್ರಾಮ್ ಹೇಳ್ಕೊಟ್ಟ ಮೇಲೆ ಮಾಡಿದ್ದವರು. ಆದರೆ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಕೆಲವೊಂದು ವಿಷಯಗಳನ್ನ ಇನ್ನೂ ಹೇಳಬೇಕು ಅಂತಿದ್ರೆ, ಇಲ್ಲಿ ನಾವು ಕಾಣೋದು ಅದ್ಭುತ ಸೆಟ್ಗಳು. ಇದು ಮನೆ ಅಲ್ಲ, ಇದೊಂದು ಪ್ಲೇ ಗ್ರೌಂಡ್ ಅಂತ ರಜನಿಕಾಂತ್ ಅವರು ಹೇಳಿದ್ದು ನಿಜಾನೇ. ಅಲ್ಲಿ ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ, ಕಾರ್ ನಿಲ್ಸಕ್ಕೆ ಒಂದು ಜಾಗ ಇದೆ. ಇನ್ನೊಂದು ವಿಷಯ ನೆನಪಿಗೆ ಬಂತು, ಈ ಸಿನಿಮಾದಲ್ಲಿ ರವಿ ಸರ್ ಮಾತ್ರ ಸ್ಟಾರ್ ಅಲ್ಲ, ಇಲ್ಲಿ ಇದ್ದಾರೆ ಇನ್ನೊಬ್ಬರು ಸ್ಟಾರು, ಅದೇ ಸ್ಯಾಂಟ್ರೋ ಕಾರು. ಆ ಸ್ಯಾಂಟ್ರೋ ಕಾರು ಕೂಡ ಅದ್ಭುತ ಪಾತ್ರ ವಹಿಸಿದೆ. ಪ್ರಕಾಶ್ ರೈ ಅವರಿಗೆ ರವಿ ಸರ್ ಸ್ಯಾಂಟ್ರೋ ಕಾರನ್ನ ಒಂದು ಚೋಕ್ ಕೊಡೋದು ಅಂತಾರಲ್ಲ, ಅದು ಕೊಡ್ತಿರ್ಬೇಕಾದಾಗ ಎಲ್ಲ ಪ್ರೇಕ್ಷಕರು ಖುಷಿಪಟ್ಟಿದ್ರು. ಅವಾಗ ನೋಡಿದವರೆಲ್ಲ ಖುಷಿಪಟ್ಟಿದ್ರು. ಆಮೇಲೆ ಕರ್ನಾಟಕದಲ್ಲಿ ಸ್ಯಾಂಟ್ರೋ ಕಾರ್ ತುಂಬ ಸೇಲ್ ಆಯಿತು ಅಂತ ಕೂಡ ಕೇಳ್ಪಟ್ಟಿದ್ದೀನಿ. ಸ್ಯಾಂಟ್ರೋ ಕಾರ್ಗೊಂದು ಬಿಟ್ಟು ಮಾರ್ಕೆಟಿಂಗ್ ಆಗೋಯ್ತು ಆ ಸಿನಿಮಾದಲ್ಲಿ. ಎಲ್ಲರೂ ಸ್ಯಾಂಟ್ರೋ ಕಾರಿಂದ ತಗೊಂಡು ಬಿ ಅಲೋನ್ ಟು ಹ್ಯಾಪಿ ಅಂತ ಹಾಕೊಂಡಿದ್ರು, ಲೀವ್ ಮಿ ಅಲೋನ್ ಅಂತ ಹಾಕೊಂಡಿದ್ರು. ಇದನ್ನ ನೋಡಿದ್ದೀನಿ. ಈಗಲೂ ಕೂಡ ಎಷ್ಟು ಆಟೋ ಹಿಂದ್ಗಡೆ, ಕಾರ್ ಹಿಂದ್ಗಡೆ, ಬೈಕ್ ಮುಂದೆ ಬಿ ಹ್ಯಾಪಿ ಟು ಬಿ ಅಲೋನ್ ಟು ಬಿ ಹ್ಯಾಪಿ ಅಂತ ಹಾಕೊತಾರೆ. ಇದು ಏಕಾಂಗಿ ಸೃಷ್ಟಿ ಮಾಡಿದಂಥ ಕೆಲವು ಸಂಚಲನ. ಹಾಗೂ ರಜನಿಕಾಂತ್ ಅವ್ರು ಹೇಳಿದ್ರಲ್ಲ, ಈ ಸೆಟ್ ನನಗೆ ಕೊಡಪ್ಪ, ನಾನು ಯೂಸ್ ಮಾಡ್ಕೋತೀನಿ, ಈ ನಾನು ಸಿನಿಮಾ ಇದರಲ್ಲಿ ಶೂಟ್ ಮಾಡ್ತೀನಿ ಅಂತ ಹೇಳಿದಾಗ ರವಿ ಸರ್ ಒಪ್ಪಲ್ಲ. ಯಾಕೆಂದರೆ ರವಿ ಸರ್ದು ಗೊತ್ತಲ್ಲ ಸ್ಲೋಗನು, ಪೀಸ್ ಪೀಸ್. ರವಿ ಸರ್ ಎಲ್ಲನೂ ಪೀಸ್ ಪೀಸ್, ಕೊನೆಗೆ ಇದನ್ನೆಲ್ಲ ಪೀಸ್ ಪೀಸ್ ಮಾಡಿ ಹಾಕ್ಬಿಡ್ತಾರೆ. ಅಂದರೆ ಎಲ್ಲ ಹೊಡೆದಾಕ್ತಾರೆ, ರೀಶೂಟ್ಲು ಹೊಡೆದಾಕ್ತಾರೆ. ಆ ವ್ಯಕ್ತಿಯ ಸಾಟಿ. ಸಿನಿಮಾಗೋಸ್ಕರ ಕಾಂಪ್ರಮೈಸ್ ಆಗಲ್ಲ ಅವರು, ನೋ ಕಾಂಪ್ರಮೈಸ್ ಡೈರೆಕ್ಟರ್ ಅವರು, ನೋ ಡೌಟ್. ಹಾಗೂ ಇದು ಕನ್ನಡದ ಮೊದಲ SFX ಧ್ವನಿ ಮುದ್ರಣ ಅಳವಡಿಸ್ಕೊಂಡಿದ್ದ ಚಿತ್ರ ಏಕಾಂಗಿ. ಇದು ಆಗಿನ ಕಾಲಕ್ಕೆ ದೊಡ್ಡ ಸಂಚಲನ ಮಾಡಿತ್ತು. ಸಿನಿಮಾ ಏನಾದರೂ ಸಕ್ಸಸ್ ಆಗಿದ್ದರೆ ಇದೆಲ್ಲ ವಿಷಯಗಳು ಹೊರಗೆ ಬರ್ತಿತ್ತು. ಸಿನಿಮಾ ಸಕ್ಸಸ್ ಆಗಿಲ್ಲ. ಹಾಗೂ 2002 ಇದಕ್ಕೆ ಸ್ಟೇಟ್ ಅವಾರ್ಡ್ ಕೂಡ ಬರುತ್ತೆ. ಬೆಸ್ಟ್ ಡೈರೆಕ್ಟರ್ ರವಿಚಂದ್ರನ್, ಬೆಸ್ಟ್ ಆ್ಯಕ್ಟರ್ ರವಿಚಂದ್ರನ್, ಹಾಗೂ ಬೆಸ್ಟ್ ಅತ್ಯುತ್ತಮ ಸಿನಿಮಾ ಅಂತ ಎರಡನೇ ಒಂದು ಅತ್ಯುತ್ತಮ ಸಿನಿಮಾ ಅಂತ ಇದಕ್ಕೆ ಅವಾರ್ಡ್ ಬರುತ್ತೆ. ಇದು ಏಕಾಂಗಿ ಸೃಷ್ಟಿ ಮಾಡಿದಂಥ ಕೆಲವು ಸಂಚಲನ. ಆದರೆ ರವಿ ಸರ್ ಅವರು ತುಂಬ ಪ್ರೀತಿಸಿ ಮಾಡಿದ ಸಿನಿಮಾ ಏಕಾಂಗಿ. ಎಲ್ಲೇ ಹೋದರೂ ಕೂಡ ನನಗೆ ಗೌರ್ಮೆಂಟ್ ಅವಾರ್ಡ್ ಕೊಟ್ಟರು, ಜನ ನನಗೆ ಇದನ್ನು ಅವಾರ್ಡ್ ಕೊಡಲಿಲ್ಲ. ನನ್ನ ಫ್ಯಾನ್ಸ್ ನನ್ನ ಮಾತನ್ನು ತುಂಬ ಫಾಲೋ ಮಾಡ್ತಾರೆ. ನಾನು ಏಕಾಂಗಿಯನ್ನು ಟೈಟ್ಲ್ ಇಟ್ಟು ಕೂಡಲೇ ನನ್ನ ಥಿಯೇಟ್ರಲ್ಲಿ ಒಬ್ಬನೇ ಬಿಟ್ಟು ಹೋದರು ಅಂದರು. ಸತ್ಯ ಕೂಡ. ಆದರೆ ರವಿ ಸರ್ ಅವ್ರಿಗೆ ಯಾವಾಗಲೂ ಎಂಥ ಟೆಕ್ನಿಷಿಯನ್ ಅವರು, ಅದ್ಭುತ ಮೇಕಿಂಗ್ ಮಾಡಿದ್ದಾರೆ. ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಅದ್ಭುತ ಸೆಟ್ಗಳಾಗಿ ಸಿನಿಮಾಗಳು ಮಾಡಿದ್ರು ಕೂಡ ಅವ್ರು ಯಾವಾಗಲೂ ಹೇಳೋದು ಮೈ ಫೇವ್ರೇಟ್ ಫಿಲಮ್ ಏಕಾಂಗಿ. ತುಂಬ ಪ್ರೀತಿಸಿ ಮಾಡಿ ಸಿನಿಮಾ. ಆದ್ದರಿಂದ ಸಿನಿಮಾದ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ಈ ಟೈಟ್ಲ್ ಇಟ್ಟುಕೊಂಡ್ರೇ ಕೆಲವು ಮಹಿಳಾ ಅಭಿಮಾನಿಗಳು, ಸರ್ ನೀವು ಏಕಾಂಗಿ ಅಲ್ಲ ಸರ್, ಯಾಕೆ ಸರ್ ಟೈಟ್ಲ್ ಹಂಗಿಡ್ರಿ ಅಂತ ಹೇಳ್ತಾರೆ. ಆಗ ರವಿ ಸರ್ ಅವರು, ಇಲ್ಲಮ್ಮ ಇದೊಂದು ಡಿಫ್ರೆಂಟ್ ಜಾನರ್ ಮೂವಿ, ನೋಡಿ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ತುಂಬ ಕನಸು ಕಟ್ಕೊಂಡು ಮಾಡ್ತಾರೆ. ದಾವಣಗೆರೆಯಲ್ಲಿ ಇದರ ಆಡಿಯೋ ಬಿಡುಗಡೆ ಆಗುತ್ತೆ. ಅದನ್ನು ಹೋಸ್ಟ್ ಮಾಡಿದವರು ಪ್ರಕಾಶ್ ರೈ ಅವರು. ಅದಾದಮೇಲೆ ಪ್ರಕಾಶ್ ರೈ ಅವರು ಯಾವ ಕಾರ್ಯಕ್ರಮ ಹೋಸ್ಟ್ ಮಾಡಲಿಲ್ಲ. ರವಿ ಸರಿಗೆ ಪ್ರಕಾಶ್ ರೈ ಸರ್ ಅವರು ಕೊಡುವಂಥ ಗೌರವ ಅದು. ಇದೆಲ್ಲ ರವಿಚಂದ್ರನ್ ಅವರ ಜಾಣ್ಮೆ, ಅವರ ಡೈರೆಕ್ಷನ್ಗೆ ಇರುವಂಥ ಗಟ್ಸು. ರವಿ ಸರ್ ಇವತ್ತಿಗೂ ನೀವು ಫಿಲಮ್ಗಳು ಮಾಡಬೇಕು, ಡೈರೆಕ್ಷನ್ ಮಾಡಬೇಕು. ನೀವೆಷ್ಟು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿ ನಮ್ಗೆ ಖುಷಿ, ಆದರೆ ವರ್ಷಕ್ಕೊಂದು ಡೈರೆಕ್ಷನ್ ಮಾಡಿ ಸರ್. ನಿಮ್ಮ ಡೈರೆಕ್ಷನ್ ಇಷ್ಟಪಡುವಂಥ ಅಭಿಮಾನಿಗಳ ಒಂದು ವರ್ಗನೇ ಇದೆ, ಅದರಲ್ಲಿ ನಾನು ಒಬ್ಬ. ಡೈರೆಕ್ಷನ್ ಮಾಡಿ ಸಪೋರ್ಟ್ ಮಾಡೇ ಮಾಡ್ತೀವಿ ಸರ್. ವಿ ಆರ್ ವಿತ್ ಯು ಕ್ರೇಜಿ ಸ್ಟಾರ್. ವಿ ಲವ್ ಯು ಸರ್. ಹ್ಯಾಟ್ಸ್ ಆಫ್ ಟು ಯು ಸರ್.